ಕೃಷ್ಣಾ ನದಿಗೆ ಪತಿಯನ್ನ ತಳ್ಳಿ ಪತ್ನಿ ಕೊಲೆಗೆ ಯತ್ನ ಮಾಡಿರುವಂತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿವೋರ್ಸ್ಗೆ ಒಪ್ಪಿ ಸಹಿಯನ್ನ ಹಾಕಲಾಗಿದೆ. ಈಗ ಪತ್ನಿ ಗದ್ದೆಮ್ಮ ಸಹಿಯನ್ನ ಹಾಕಿದ್ದಾರೆ. ನಾನೇ ನದಿಗೆ ತಳ್ಳಿದ್ದೇನೆ ಅನ್ನೋದಾಗಿ ಆರೋಪಿಸಿದ್ದಾರೆ. ಇನ್ನು ಕೃಷ್ಣಾ ನದಿಗೆ ಪತಿಯನ್ನ ತಳ್ಳಿ ಕೊಲೆ ಮಾಡುವುದಕ್ಕೆ ಯತ್ನ ಮಾಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಈಗ ಅಪ್ಡೇಟ್ ಲಭ್ಯವಾಗ್ತಿದೆ. ಡಿವೋರ್ಸ್ಗೆ ಒಪ್ಪಿ ಸಹಿಯನ್ನ ಹಾಕಲಾಗಿದೆ. ಪತ್ನಿ ಗದ್ದೆಮ್ಮ ನಾನೇ ನದಿಗೆ ತಳ್ಳಿದ್ದೇನೆ ಅನ್ನೋದಾಗಿ ಆರೋಪಿಸಿದ್ದಾರೆ. ನನಗೆ ಇಷ್ಟ ಇದೆ ಅಂತಾನೆ ಮದುವೆ ಆಗಿದ್ದು, ಆದ್ರೆ ಗಂಡ ನೀನು ಬೇಡ ಅಂತ ಹೇಳಿ ಈಗ ಎಲ್ಲವನ್ನ ಮುಗಿಸ್ತಿದ್ದಾರೆ. ಯಾದಗಿರಿಯ ದೇವರಗಡ್ಡಿ ಗ್ರಾಮದಲ್ಲಿ ಗದ್ದೆಮ್ಮ ಈ ರೀತಿಯಾಗಿ ಹೇಳಿಕೆ ಕೊಟ್ಟಿದ್ದಾರೆ. ತಾತಪ್ಪನನ್ನ ಅಂದ್ರೆ ಪತಿಯನ್ನ ಕೊಲ್ಲಲು ಯತ್ನಿಸಿದ್ದು ಸತ್ಯ ಅನ್ನೋದಾಗಿ ಸದ್ಯ ಸಹೋದರ ಹೇಳಿರುವುದು. ತಾತಪ್ಪನ ನೋವನ್ನ ಸದ್ಯ ಸಹೋದರ ಅಶೋಕ್ ಹಾಗೂ ಸಂಗಣ್ಣ ಏನೇನು ಆಯ್ತು ಅನ್ನೋದರ ಬಗ್ಗೆ ಈಗ ಹೇಳಿಕೆ ಕೊಟ್ಟಿದ್ದಾರೆ. ಹೇಗೆ ಯತ್ನ ಮಾಡಿದ್ರು, ಏನು ಆರೋಪ ಇದೆಯಲ್ಲ ಪತ್ನಿ ಮೇಲೆ, ಆ ವಿಚಾರವಾಗಿ ಕೂಡ ಈಗ ಪತಿಯ ಸಹೋದರ ನೋವನ್ನ ಬಿಚ್ಚಿಟ್ಟಿದ್ದಾರೆ. ಹೇಗಾಯ್ತು ಏನು ಎಲ್ಲೋದಾಗಿ. ಮತ್ತೊಂದು ಕಡೆ ಪತ್ನಿ ಗದ್ದೆಮ್ಮವು ಕೂಡ ಈ ಬಗ್ಗೆ ಪ್ರತಿಕ್ರಿಯೆ ಕೊಡ್ತಿದ್ದಾರೆ. ಮದುವೆ ಆಗಿತ್ತು, ಆದರೆ ಈ ರೀತಿಯಾಗಿ ಆಗ್ತಾ ಇದೆ. ಈಗ ಒಟ್ಟಿನಲ್ಲಿ ಈಗ ಡಿವೋರ್ಸ್ಗೆ ಸೈನನ್ನ ಹಾಕಲಾಗಿದೆ. ಬ್ರಿಡ್ಜ್ ಇಂದ ಸೆಲ್ಫಿ ತೆಗೆದುಕೊಳ್ಳೋಣ ಅಂತ ಹೋದಂತ ಸಂದರ್ಭದಲ್ಲಿ ಪತಿಯನ್ನ ತಳ್ಳಲಾಗಿತ್ತು. ಜೊತೆಯಲ್ಲಿ ನೀರಿಗೆ ಬಿದ್ದಂತ ಪತಿ ಕೂಡ, ತಾತಪ್ಪ ಕೂಡ ಸಂದರ್ಭದಲ್ಲಿ ಬ್ರೋ ನಂಬೇಡಿ, ಆಕಿನ ಹಿಡ್ಕೊಳ್ಳಿ ಅನ್ನೋದಾಗಿ ಹೇಳ್ತಿದ್ರು. ಮಹತ್ವದ ಒಂದು ಆರೋಪ ಮಾಡಲಾಗುತ್ತೆ. ಅದಾದ್ಮೇಲೆ ರಾಜಿ ಪಂಚಾಯಿತಿಯನ್ನ ಕೂಡ ಕುಟುಂಬಸ್ಥರು ಮಾಡ್ತಾರೆ. ಕೊನೆಗೂ ಕೂಡ ಈಗ ಗಂಡ ನೀನು ಬೇಡ ಅನ್ನೋದಾಗಿ ಹೇಳಿ ಎಲ್ಲವನ್ನ ಮುಗಿಸಿದ್ದಾರೆ. ಅದಕ್ಕೆ ಸೈನ್ ಕೂಡ ಹಾಕಲಾಗಿದೆ ಅನ್ನೋದಾಗಿ. ಸೊ ಈ ಎಲ್ಲದರ ಕುರಿತು ನಮ್ಮ ಪ್ರತಿನಿಧಿ ಅನಿಲ್ ಕುಮಾರ್ ತಾತಪ್ಪ ಸಹೋದರನನ್ನ ಮಾತನಾಡಿಸಿದ್ದಾರೆ. ಅವ್ರು ಏನು ಹೇಳಿದ್ದಾರೆ ಬನ್ನಿ ನೋಡೋಣ. ಘಟನೆ ಆದ್ಮೇಲೆ ಸಾಕಷ್ಟು ಬಂದು ಅಲ್ಲೇ ಹೇಳ್ತಾ ಇದ್ದೆ. ಹೊರಗಡೆ ಬಂದ್ಮೇಲೆ ಆ ಯಮ್ಮನೆ ತಳ್ಳಿದ್ಲು, ಆ ಯಮ್ಮನ್ ಮೊಬೈಲ್ ಕಸ್ಕೋರಿ, ಒಂದು ಇದು ಮಾಡ್ರಿ, ಆ ಯಮ್ಮನ್ ಹಿಡ್ಕೋರಿ ಅಂತ ಹೇಳ್ತಾ ಇದ್ದ. ಏನು ಹೇಳ್ಕೊಂಡ ನಿಮ್ಮ ಮುಂದೆ ಅಂತ? ಸರ್ ನಮ್ಮ ಮುಂದೆ ಸರ್ ಒಂದು ಒಂದು ಹಾಫ್ ಅನ್ ಅವರ್ ಆದಮೇಲೆ ಕರ್ಕೊಂಬರ್ಬೇಕಾದ್ರೆ ಈ ಅಣಗು ಹೇಳಿಲ್ಲ. ಅವನು ಈ ಅಣಗು ಹುಡುಗಿ ಬಾಯಿಂದ ಕೂತ್ಕೊಂಡಿದ್ದ ಹುಡುಗಿ ಬಾಯಿಂದ ಅವ್ನು ನನಗೆ ಫೋನ್ ಮಾಡಿದ್ದಾನೆ ಸರ್. ಈ ದೊಡ್ಡಣ್ಣಗೆ ಫೋನ್ ಮಾಡಿದಂತೆ. ಆಮೇಲೆ ನನಗೆ ಫೋನ್ ಮಾಡಿ, ಅಣ್ಣ ಹಿಂಗೆ ಆಗಿದೆ ಅಣ್ಣ ಅಂದ. ಏನಾಯ್ತು ಕಣ ಅಂದೆ. ಇಲ್ಲಣ್ಣ ಮೋಸ ಆಯ್ತಣ್ಣ. ಸರಿ ಆಯ್ತಲ್ಲ, ನೀನು ಹಿಂದಿ ಬಂದು ಹೇಳ್ಬೇಡ, ಸೈದಿ ಬಾ ಅಂದೆ. ಅವಳು ಪಾಪ ನನ್ನ ಗಂಡಗೆ ಆಪ್ರ ಮಾಡ್ತಂದು ಅವಳು ಮನೆಗೆ ಬರಲ್ಲ. ಆಮೇಲೆ ಅವಳು ಏನೋ ದಾರಿ ಸರಿ ಬಂದೆ ಅಣ್ಣ. ಏನಂತ ಹೇಳಂದೆ. ಇಲ್ಲಣ್ಣ ದೊಡ್ಬಿಡ್ಲಣ್ಣ ಅಳ್ತಾ ಸರ್. ಅವನು ಸಿಕ್ಕಾಬಳ್ತ, ನನಗೆ ಗೊತ್ತು ಅಳು ಬರ್ತದೆ. ದೊಡ್ಬಿಡ್ಲಣ್ಣ ಅಮ್ಮಾಯಿ ಸರ್. ಅವನು ಸಣ್ಣ ಹುಡುಗ, ಅವನೇನು 35 ಇಯರ್ ಮೆಚೂರ್ಮೆಂಟ್ ದೊಡ್ಡ ಮಂಡನಲ್ಲ. ಅವ್ನು ಹೆಚ್ಚು ಕಮ್ಮಿ ಮಾನಸಿಕ ತಾತ ನಿಧಾನ ಹೇಳು, ಆರಾಮಾಗಿ ಹಾರ್ಟ್ ಅಟ್ಯಾಕ್ ಆತ. ಆಮೇಲೆ ದಪ್ಪ ಸರ್ ಹುಡುಗ, ಅವನು ಫಿಟ್ಟಿದ್ದಾನೆ. ನಿಧಾನ ಹೇಳು, ಹಿಂಗಾಯ್ತು ಅಂತ ದೊಡ್ಬಿಡ್ಲಣ್ಣ ಅಂದ. ಸರಿ ಆಯ್ತು ಮನೆಗೆ ಬರ್ರಿ. ನಾನು ಸರ್ ದೂರ ಬೇರೆ ಗಾಡಿ ಇದ್ದೆ, ನಾನು ದೂರಲ್ಲಿದ್ದೆ. ನಾನು ಒಂದು 1-2 ಅವರ್ ಮನೆಗೆ ಬಂದೆ. ಮನೆಗೆ ಬಂದು ಮನೆಗೆ ಬರೀ ಮಾತಾಡಮ್ಮ ಅಂದೆ. ಸೊ ಅಷ್ಟಲ್ಲೇ ಸರ್ ಹಿಂಗೆ ಹೇಳ್ದವನು, ಅದು ಇದು ಬಿಡ್ರಣ ಅಂದ. ಹೆಂಗೆ ಅಣ್ಣ ಅಂತ ಹೇಳಿ. ಇಲ್ಲಣ್ಣ ನಾನು ಫೋಟೋ ಇಳಿಯಂಬ ಅಂತ ನಿಂತ್ಕೊಂಡು ಅಂದು. ಯಾವತ್ತು ಫೋಟೋ ಇಳಿದಲ್ಲ ನಾನು, ಅವತ್ತು ಫೋಟೋ ಎಲ್ಲಿ ಇಳಿದಲ್ಲ. ಮದುವೆ ಚೆಕ್ ಮಾಡು, 2-3 ಫೋಟೋ ಇದ್ದು ಅಷ್ಟೇ, ಜಾಸ್ತಿ ರೊಮ್ಯಾನ್ಸಿಕ್ ಎಲ್ಲಿ ಫೋಟೋಗಳಿಲ್ಲ. ಯಾವತ್ತು ಇಳಿಲ್ಲ ಅಂದಲ್ಲ. ಸರಿ ನಾನು ಹೆಂಡ್ತಿ ಕೇಳಿದಾಳೆ, ಮನೆಗೆ ಊರಿಗೆ ಹೊಂಟಿನಲ್ಲ, ಊರಿಗೆ ಹೋಗೋ ಮಧ್ಯದಲ್ಲಿ ಕೇಳಿದಾಳೆ. ಊರಿಗೆ ಹೋಗಿ ಖುಷಿರ್ಬೇಕಲ್ಲ ಸರ್. ಅವ್ರು ಕೇಳ್ದಂಗೆ ಕೊಡೋಣ. ಎಲ್ಲೇ ಬಿಟ್ಟು ಇಲ್ಲಿ ಬಂದು ಕೇಳಿದಂದ್ರೆ ಆಯ್ತು, ನಂಗೆ ದೊಡ್ಡ ಬರಲ್ಲ ನಮ್ಮ ಇಳ್ಕೊಂಡೆ ಸರ್. ಫ್ರೆಂಡಲ್ಲಿ ಹೊಡೆದು ಎಲ್ಲ ಹೊಡೆದು ಕುಂತೆ ಆ ಕಡೆ ದಾಟ ಅಂದ್ಲು. ಯಾರು ದಾಟ ಸರ್ ಹಿಡಿಯಲ್ಲ, ಫಸ್ಟ್ ಕೇಳ್ತಾರೆ, ಕಂಬಿ ಕೇಳ್ತಾರೆ. ದಾಟಮ್ಮ ಅಂದ. ದಾಟ ಮಾಮ ಅಂದ್ಲಂತೆ. ಹುಚ್ಚಿ ದಾಟ್ರಿ ಯಾರಾದ್ರೂ ಬಿಡಲ್ಲೇನೆ. ಇಂದ್ರ ಮಾಮ ಅಲ್ಲ ನೀನು ಕೊಲ್ಲಕ್ಕೆ ಪ್ರಯತ್ನ ಪಡಿ ಕಣೆ ಅಂತಂದಂತ. ಆಯ್ತು ಬಿಡು, ನೀನು ನನ್ನ ಮೇಲೆ ನೋಡ್ಬಿಡ್ತೀವಿ, ಅವ್ರು ನೋಡಿದ್ರು ಬಿಡು ಅಂತ ಶಟ್ಕೊಂಡ್ಬಿಡ್ಲಂತೆ. ಶಟ್ಕೊಂಡ ಮತ್ತೆ ಹೆಂಡ್ತಿ ಶಟ್ಕೊಂಡು ಸರ್ ಮನೆಗೆ ಹೋಗ್ಬೇಕಲ್ವ, ಶಟ್ಕೊಂಡ್ ಶಟ್ಕೊಂಡ್ಬಾರ್ದು ಅಂದ. ಮತ್ತೆ ಆಯ್ತು ಅಂತ ಅವ್ರು ಸೇಫ್ ಅಂತ ಅವ್ನು ಬೇಕಾದ್ರೆ ಚೆಕ್ ಮಾಡಿ ಕಾಲು. ಆಮೇಲೆ ಮಧ್ಯೆ ಫೋಟೋ ಕೊಡ್ತಾನೆ. ಆಮೇಲೆ ಕಾಲು ಫುಲ್ಲು 100% ಆ ವಾಲ್ ಮೇಲಿದೆ. ಏನು 75 ಇಲ್ಲ, ಏನು 35 ಇಲ್ಲ, ಫುಲ್ ನಿಂತಿದ್ದೇನೆ. ಬುಳ್ದು ಹೆಂಗೆ ಸರ್ ಜಾರ್ತಾನೆ ಕಾಲು. ಆಮೇಲೆ ಅವಳು ಪೂರ ಮೈ ಮರ್ತು ನಿಂತಿಲ್ಲ. ಅವನು ಈಗ ನೋಡ್ದಾನೆ ಅವಳನ್ನ 3-4 ಫೋಟೋ ಹೊಡೆದಾಳೆ. ಪೂರ ಏನು ಫುಲ್ ಬ್ಯಾಕಲ್ಲಿ ಹೊಡೆದಿಲ್ಲ, ಬ್ಯಾಕಲ್ಲಿ ಇದ್ದಾವೆ ಕೆಲವು 3-4. ಒಂದು ಫೋಟೋ ಹೊಡೆದಾನೆ, ಹಿಂಗೆ ನೋಡಿದಾಳೆ. ಓಕೆ. ಇನ್ನೊಂದು ಹೆಂಗೆ ಮೇಲೆ ನೋಡಮ್ಮ, ಮೇಲೆ ನೋಡಿದಾನೆ. ತಿರ್ಗಿ ಮತ್ತೆ ಈ ಫೋಸ್ ಕೊಟ್ಟು ಅವ್ನು ಡೌಟಲ್ಲೇ ಇದ್ದಾನೆ. ಯಾಕಂದ್ರೆ ಹಿಡಿದಲ್ಲ ಫುಲ್ ತೊಲ್ತೇನಮ್ಮ ಅಂತೇಳಿ. 3rd ಫೋಟೋ ಕೇಳಿ. ಇದಿಷ್ಟು ತಾತಪ್ಪ ಅನ್ನುವಂಥ ಅವರ ಸಹೋದರ ಹೇಳ್ತಾ ಇರುವಂಥದ್ದು. ಏನು ನೋವಿನ ಸಂಗತಿ ಹೇಳ್ತಾ ಇರುವಂಥದ್ದು. ಯಾಕಂತಂದರೆ ಒಂದು ಇಷ್ಟ ಇದ್ದರೆ ಮಾತ್ರ ಮದುವೆ ಮಾಡಬೇಕು. ಯಾಕಂತಂದರೆ ಸಾಕಷ್ಟು ಇಂತಹ ಅನಾಹುತಗಳಿಗೆ ಕಾರಣರಾಗ್ತಾರೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದು ಅವರ ಮೆಸೇಜ್ ಕೊಟ್ಟಿರುವಂಥದ್ದು. ಅನಿಲ್ ಕುಮಾರ್, ಗ್ಯಾರಂಟಿ ನ್ಯೂಸ್, ರಾಯಚೂರು. ಕೃಷ್ಣಾ ನದಿ ಮೇಲೆ ಏನು ಪತಿಯನ್ನ ಪತ್ನಿ ತಳ್ಳಿದಳೆ ಅನ್ನುವಂಥ ಆರೋಪದ ಮೇಲೆ ಕೂಡ ಇವತ್ತು ಕುಟುಂಬಸ್ಥರು ಕೂಡ ರಾಜಿಯನ್ನು 2 ದಿನಗಳಿಂದ ಮಾಡ್ತಾ ಇರುವಂಥದ್ದು. ಅದೇ ಕುಟುಂಬಸ್ಥರು ಕೂಡ ನಮ್ಮ ಜೊತೆಗಿದ್ದಾರೆ. ಏನು ತಾತಪ್ಪ ಎನ್ನುವಂಥ ಸಹೋದರರು ಕೂಡ, ಅವರ ಸಹೋದರರು ಕೂಡ ನಮ್ಮ ಜೊತೆಗಿದ್ದಾರೆ. ಏನೆಲ್ಲ ಪಂಚಾಯಿತಿ ಆಯಿತು, ಯಾವ ಡಿಸಿಷನ್ಗೆ ಇವತ್ತು ಬಂದಿದ್ದಾರೆ ಅನ್ನೋದಕ್ಕೆ ಅವ್ರನ್ನೇ ಮಾತಾಡಿಸುವಂಥ ಪ್ರಯತ್ನ ಮಾಡ್ತೀನಿ. ಸರ್ ಇವಾಗ ಏನು ಡಿಸಿಷನ್ ಆಯಿತು ಸರ್, ಯಾಕೆ ಆ ಘಟನೆ ಏನು ಸರ್ ಅಂತ? ಸರಿ, ಘಟನೆ ಅನ್ನೋದಕ್ಕೇನಿಲ್ಲ. ನಮ್ಮ ಮನೆಯಲ್ಲೇ ಅಂದರೆ ಸ್ವಂತ ಮಾವನ ಮಗಳನ್ನೇ
ನಾವಾಗೆ ಮದುವೆ ಮಾಡಿಕೊಂಡಂಥ ಒಂದು ವ್ಯವಸ್ಥೆ ಸರ್ ಇದು. ಸೊ ಈ ಹಿಂದೆ ಒಂದು ಸತ್ಯ ನಿಮ್ಗೆ ಹೇಳಬೇಕು ಅಂತ ಹೇಳಿದ್ರೆ, ನಮ್ಮ ರಿಲೇಷನಲ್ಲಿ ಬೇರೆಯವರಿಗೆ ಕೊಡಬೇಕು ಅನ್ನೋದಿತ್ತು ಆ ಹುಡುಗಿನ. ಆಲ್ರೆಡಿ ಅಂದರೆ ಒಪ್ಪಂದದ ಮಾತಿರುತ್ತೆ ಈ ಹಳ್ಳಿಗಳಲ್ಲಿ, ನಮ್ಮ ಮಾವನಿಗೆ ಕೊಡ್ತೀವಿ, ಈ ಮಾವನಿಗೆ ನಿಮಗೆ ಕೊಟ್ಟುಬಿಡ್ತೀವಿ ಅನ್ನುವಂಥದ್ದು. ಇದು ಸುಮಾರು ವರ್ಷಗಳಿಂದ ಅವ್ರ ಮನೇಲಿ ಇದ್ದಿದ್ದು. ಸೊ ಕಾರಣಾಂತರಗಳಿಂದ ಆ ಹುಡುಗ ಈಕಿನ ಒಳ್ಳೆ ಅಂದಿದ್ದಾನೆ ಸರ್, ಅದಕ್ಕಂತ ನಮಗೂ ಐಡಿಯಾ ಇಲ್ಲ. ಸೊ ಹಾಗಾಗಿ ನಾವು ಹೆಣ್ಣು ಕೇಳಕ್ಕೆ ಹೋದಾಗ ನಮ್ಮನ್ನು ಮದುವೆ ಆಗೋದಕ್ಕೆ ಓಕೆ ಅಂದರು. ಅದನ್ನು ನಾವು ಬಹಿರಂಗವಾಗಿ ಎಲ್ಲರ ಮುಂದೆ ಕೇಳಿದಾಗಲೂ ಹುಡುಗಿ ಕೂಡ ಒಪ್ಕೊಂಡಿದ್ದಾಳೆ ಸರ್, ಮದುವೆ ಆಗ್ತೀನಿ ನನಗೆ ಇಷ್ಟ ಇದೆ ಅಂತ ಹೇಳಿ. ಅದಾದ ನಂತರ ಮದುವೆ ಆಗಿತ್ತು ಸರ್. ಇಲ್ಲಿವರೆಗೂ 3 ತಿಂಗಳಾಯಿತು ಮದುವೆ ಆಗಿ. 3 ತಿಂಗಳಾದರೂ ಕೂಡ ಅವರು ಏನು ಹುಡುಗಿ ಇದ್ದಾಳೆ, ಅವ್ರ ಅಕ್ಕನ ಡೆಲಿವರಿ ಆಯ್ತು ಸರ್. ಹಾಗಾಗಿ 2 ತಿಂಗಳ ನಾವು ಮತ್ತೆ ಮರಳಿ ಆ ಹುಡುಗಿನ ಊರಿಗೆ ಕಳಿಸಿದ್ವಿ ಮದುವೆ ಆದರೂ ಕೂಡ. ಯಾಕಂದ್ರೆ ನೋಡ್ಕೊಳ್ಳೋಕೆ ಒಬ್ಬರು ಬೇಕು, ಇರೋದೇ ಇಬ್ಬರು ಅಕ್ಕ ತಂಗಿಯವರು, ತಂದೆ ಇಲ್ಲ, ತಾಯಿ ಇರೋದು ಒಂದೇ ಅಂತೇಳಿ ಕಳಿಸಿದ್ವಿ, ಅನುಕೂಲ ಆಗುತ್ತೆ ಅಂತ. ಅದಾದ ನಂತರ ಮದುವೆ ಆಗಿ ಕೇವಲ 8 ದಿನಗಳ ಮಾತ್ರ ನಾವು ಊರಲ್ಲಿದ್ದಾಳೆ, ಅಂದರೆ ನಮ್ಮ ಒಂದು ಮನೆಯಲ್ಲಿದ್ದಾಳೆ, ಒಂದು ಗಂಡನ ಮನೆಯಲ್ಲಿ. ಈ ಒಂದು 8 ದಿನಗಳಲ್ಲಿ ಏನಾಗ್ಬೋದು ಹೇಳಿ ಸರ್? ಏನು ಜಗಳ ಆಗ್ಬೋದು, ಏನು ಬಿಡ್ಬೋದು, ಏನು ಗಂಡ ಕಷ್ಟ ಕೊಡ್ಬೋದಾ ಬಿಡ್ಬೋದಾ? ಅದರಲ್ಲೂ ವರ್ಷಗಳು ಉರುಳಿದೆ ಅಂತಿಲ್ಲ, ಬರೀ 3 ತಿಂಗಳು, ಅದು 8 ದಿನಗಳಲ್ಲಿ ಗಂಡನ ಕೈಯಲ್ಲಿ ಕಾಲ ಕಳೀತಾ ಇದ್ದಾಳೆ ಅಂದಾಗ ಗಂಡ 100 ಕನಸುಗಳನ್ನು ಕಟ್ಟಿರ್ತಾನೆ, ಪ್ರೀತಿನೇ ಕೊಡಬಲ್ಲ ಹೊರತು ಚಿತ್ರ ಹಿಂಸೆ ಕೊಟ್ಟೆ ಅಥವಾ ಖಿನ್ನತೆ ಒಳಪಡಿಸಿ ಯಾವ ಆಗಿಲ್ಲ ಸರ್. ಇಬ್ಬರು ನಡುವೆ ಮನಸ್ತಾಪನೂ ಬಂದಿಲ್ಲ. ಅಲ್ಲ, ಇವಾಗ ಘಟನೆ ನಡೆದ ಒಂದು ಕೆಲವೇ ಕ್ಷಣಗಳಲ್ಲಿ ಕೂಡ ನೀವು ಸ್ಪಾಟಿಗೆ ಹೋದ್ರಿ ಅಂತ ಹೇಳಿದ್ರಿ. ನಿಮ್ಮ ಸೊಸೆ ನಿಮ್ಮ ಮುಂದೆ ಏನು ಹೇಳ್ಕೊಂಡ್ಲು? ಈಗ ನಮ್ಮ ಸೊಸೆ, ನಾವು ಘಟನೆ ನಡೆದ ತಕ್ಷಣ ಅಲ್ಲಿ ಹೋದ್ವಿ. ಹೋಗುವಾಗ ಅಲ್ಲಿ ಏನು ಕಾಪಾಡಿದ್ರು ಆ ಹುಡುಗರು, ಅವರೆಲ್ಲ ಅವ್ರ ಬೈಕ್ ಮೇಲೆ ಕರ್ಕೊಂಡ್ ಬರ್ತಾ ಇದ್ರು, ಅಲ್ಲೇ ಸುತ್ತಮುತ್ತಿನ ಹಳ್ಳಿನ ಹುಡುಗರು. ಆ ಹುಡುಗರು ಅಲ್ಲಿ ಇಳಿದ ತಕ್ಷಣ ನಾವು ನಮ್ಮ ಎಲ್ಲ ಹುಡುಗರನ್ನು ಕಳಿಸಿದೆ, ಅಂದ್ರೆ ನಮ್ಮ ತಾತಪ್ಪ ಅವ್ರು ಆಗಿರ್ಬೋದು, ನಮ್ಮ ತಮ್ಮನಾಗಿರ್ಬೋದು, ಎಲ್ಲರನ್ನು ಕಳಿಸಿ ನಮ್ಮ ಸೊಸೆನ ಮಾತ್ರ ನಿಲ್ಲಿಸ್ಕೊಂಡೆ. ಯಾಕಂದ್ರೆ ಸತ್ಯ ಏನು ಅಂತ ಇಲ್ಲೇ ಕೇಳಿಬಿಡೋಣ ಅಂತ ಹೇಳ್ಬಿಟ್ಟು. ಆ ಸಮಯದಲ್ಲಿ ಅಲ್ಲಿ ಕಾಪಾಡಿದ ಹುಡುಗರನ್ನು ಸಹ ನಾನು ಕೇಳಿದೆ, ಅಣ್ಣ ಇಲ್ಲಿ ಬರೀ ಅಣ್ಣ ಅಂತೇಳಿ. ಆ ಹುಡುಗರು ಪಾಪ ಕರೆದು ಹೇಳಿದ್ರು, ಇಲ್ಲ ಅಣ್ಣ ಇದು ನಿಜವಾಗ್ಲೂ ಕೊಲೆನೇ. ಯಾಕಂದ್ರೆ ಆಕಿ ಒಂದು ಮಾತು ನಮ್ಗೆ ಕೂಗ್ತಾ ಇಲ್ಲ, ನಾವು ಬೈಕ್ ತೊಗೊಂಡು ಹಿಂಗೆ ಹೋಗ್ತಾ ಇದೀವಿ, ಒಂದು ಮಾತು ನಮ್ಗೆ ಕೂಗ್ತಾ ಇಲ್ಲ, ಸುಮ್ಮನೆ ನಿಂತ್ಕೊಂಡವಳೆ. ಅದರಲ್ಲಿ ಬೇರೆ ಬುಲೋರ ಬಂತಲ್ಲಣ್ಣ, ಅವಾಗೂ ಆಕಿ ಕೂಗಿ ನಿಲ್ಲಿಸಿಲ್ಲ, ಆತ ಕೂಗಿ ನಿಲ್ಲಿಸಿದ ನಮ್ಮನ್ನ. ಏನೋ ಅದೃಷ್ಟಕ್ಕೆ ಎಲ್ಲರೂ ದಾರಗಳನ್ನು ಸೇರಿಸಿ ಹಗ್ಗಗಳು ಸಿಕ್ಕು ನಾವು ಕಾಪಾಡಿದ್ವಿ ಅಂತ ಹೇಳಿದರು. ಹಾಗೆ ನಾನು ಆ ಹುಡುಗಿನ ಕೇಳಿದೆ, ಏನಮ್ಮ ಮತ್ತೆ ಜನ ಈ ರೀತಿ ಅಂತ ಇದ್ದಾರೆ, ಏನಾಯ್ತು, ಇಬ್ಬರು ಏನಾದ್ರು ಜಗಳ ಆಡ್ಕೊಂಡ್ರ ಅಂತ ಕೇಳಿದೆ. ಇಲ್ಲ ಅಂದರು. ಏನಾದ್ರು ಮನಸ್ತಾಪ ಇತ್ತ ನಿಮ್ಗೆ ಅಂತ ಕೇಳಿದೆ. ಇಲ್ಲ ಅಂದರು. ಅವ್ನ ತಮ್ಮ ಏನಾದ್ರು ಹೊಡೆದಿದ್ದಾನ ನಿನಗೆ ಅಂತ ಕೇಳಿದೆ. ಇಲ್ಲ ಮಾಮ ಹಂಗೇನು ಆಗಿಲ್ಲ ಅಂದರು. ಮತ್ತೆ ಹೆಂಗಮ್ಮ ಹಿಂಗೆ ಮಾಡಿದ್ರಿಂದ? ಇಲ್ಲ ಆತನೇ ಬಿದ್ದಾನ ಅಂತಂದ್ಲು. ಹಂಗೆ ಬಿಡೋಕ್ಕೆ ಸಾಧ್ಯ ಇಲ್ಲಮ್ಮ, ಅದರ ಬೇರೆ ಅಲ್ಲಿ 100% ಗೊತ್ತು ರೀ. ಈಗ ಬೇರೆ ಯಾರಿಗಾದರೂ ಓಕೆ, ಹೊಸ ಪ್ಲೇಸ್ ಅಂದರೆ ನಮಗೆಲ್ಲ ಗೊತ್ತು, ಇಡೀ ಶಕ್ತಿನಗರದವ್ರಿಗೆ ಗೊತ್ತು ಅಲ್ಲಿ ಮೊಸಳೆ ಇರೋ ಸ್ಪಾಟ್ಗಳು ಅಂತ. ಯಾವ ವ್ಯಕ್ತಿ ತಾನೇ ಬೇಕಂತ ಮೊಸಳೆ ಇರೋ ಸ್ಪಾಟಿಗೆ ಬೀಳ್ತಾನೆ ಸರ್? ಹೆಚ್ಕೊಂಬಂದ್ರೆ ಈಜು ಬರುತ್ತೆ ಅಂದ್ರೆ ನಾನು ಈ ನೀರಲ್ಲಿ ಈಜು ಬಲ್ಲೆ ಅನ್ನೋ ಧೈರ್ಯ ಮಾಡ್ಬೋದು, ಮೊಸಳೆ ಇವೆ ಅಂತ ಗೊತ್ತಿದ್ದು ಹೆಂಗೆ ಬೀಳ್ತಾನೆ ರೀ? ಅಂದರೆ ಕಂಡು ಹುಲಿ ಬಾಯಾಗ ಯಾರಾದರೂ ಬೀಳ್ತಾರೆ ರೀ? ಸೊ ಆ ರೀತಿ ಒಂದು ಆರೋಪ ಸುಳ್ಳಮ್ಮ, ನೀನು ಈ ರೀತಿ ಹೇಳ್ಬೇಡ. ಯಾಕಂದ್ರೆ ಸುಳ್ಳು ಹೇಳಲಾರ್ದ ಹುಡುಗರು ಯಾರಾದರೂ ಇದ್ದರೆ ಇಡೀ ಶಕ್ತಿನಗರದ ಬೇಕಾದ್ರೆ ಅವ್ರ ಬಗ್ಗೆ ವಿಚಾರಿಸಿ, ಒಂದು ಕಪ್ಪು ಚುಕ್ಕಿ ಇರಲಾರ್ದ ಹುಡುಗರು ಅವರಿಬ್ಬರು, ಈಗೇನು ಮದುವೆ ಮಾಡಿದ್ದೀವಿ ನಾವು, ಅವ್ರ ಮೇಲೆ ಅಪರಾಧ ಹೊರಿಸಬೇಡ. ನಿಜವಾಗ್ಲಿ ಹೇಳಿ ಏನಾಯ್ತು ಅಂದ್ರೆ ನಂದೇ ತಪ್ಪಂತೀರಿ ನೀವು, ಆಯ್ತು ನನಗೇನು ಹೊಡಿತೀರಾ, ಹೊಡೀರಿ ನೀವು. ತಾತಪ್ಪನವರ ಸಹೋದರರಾಗಿರುವಂತಹ ಸಂಕಣ್ಣ ಅವರು ಮತ್ತು ಇನ್ನೊಬ್ರು ಮಾತನಾಡಿರೋದು ಹಿಂಗೆ ಆಯಿತು ಅನ್ನೋದು. ಸದ್ಯ ದೃಶ್ಯ ಗಮನಿಸ್ತಾ ಇದ್ದೀವಲ್ಲ, ಇದು ಡಿವೋರ್ಸ್ಗೆ, ವಿಚ್ಛೇದನಕ್ಕೆ ಒಪ್ಪಿಗೆಯ ಪತ್ರವನ್ನು ಗಮನಿಸ್ತಾ ಇದ್ದೀವಿ. ಡಿವೋರ್ಸ್ಗೆ ಸಹಿಯನ್ನ ಹಾಕಿರುವಂಥ ಪ್ರತಿ ಇದು. ಇಷ್ಟೆಲ್ಲ ಗೊಂದಲಗಳೇನಾಯಿತು, ಮನಸ್ತಾಪಗಳಾಯಿತು, ಕೊನೆಗೂ ಕೂಡ ಡಿವೋರ್ಸ್ಗೆ ಸಹಿಯನ್ನ ಮಾಡಲಾಗಿದೆ. ಸದ್ಯ ಅದರ ಒಪ್ಪಿಗೆ ಹಾಕಿರುವಂಥ ಪತ್ರವನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಿ. ಸಹಿಯನ್ನ ಹಾಕಿದ್ದಾರೆ. ಆರಂಭಿಕವಾಗಿ ಮದುವೆ ಆಗಿ ಜಸ್ಟ್ 3 ತಿಂಗಳು ಮಾತ್ರ ಉರುಳಿರೋದು. ಅದಾದ ಮೇಲೆ ಫೋಟೋ ತೆಗೆದುಕೊಳ್ಳುವಂಥ ನೆಪದಲ್ಲಿ ಅವರು ಬಿದ್ದಿದ್ದಾರೆ. ಪತ್ನಿನೇ ತಳ್ಳಿದ್ದು ಅನ್ನೋದಾಗಿ ಮಹತ್ವದ ಗಂಭೀರ ಆರೋಪ ಇದೆ. ಅದಾದಮೇಲೆ ರಾಜಿ ಪಂಚಾಯಿತಿಗಳಾಗುತ್ತೆ. ಯಾಕಂದರೆ ಎಲ್ಲೋ ಹೊರಗಡೆಯಿಂದ ಮದುವೆ ಮಾಡ್ಕೊಂಡು ಬಂದಿದ್ದಲ್ಲ, ಸ್ವತಃ ಸೋದರ ಮಾವನ ಮಗಳನ್ನೇ, ಮನೆಯ ಹುಡುಗಿನೇ ಮದುವೆ ಆಗಿರೋದು. ಸೊ ಆ ಮೂಲಕವಾಗಿ ಅನೇಕ ಕಲಹಗಳು ಶುರುವಾಗುತ್ತೆ. ಸದ್ಯ ಈಗ ಡಿವೋರ್ಸ್ ಹಂತಕ್ಕೆ ಸಹಿ ಹಾಕೋದರ ಮೂಲಕವಾಗಿ ಬಂದು ನಿಲ್ತಿದೆ. ಈಗ ಡಿವೋರ್ಸ್ಗೆ ಒಪ್ಪಿ ಸಹಿಯನ್ನ ಹಾಕಿದ್ದಾರೆ. ಪತ್ನಿ ಗದ್ದೆಮ್ಮ ಅವರು ಸಹಿ ಹಾಕಿದ್ದಾರೆ. ಇದೇ ಗಮನಿಸ್ತಾ ಇದ್ವಿ ನೋಡಿ, ಆ ಒಪ್ಪಿಗೆಯ ಪತ್ರವನ್ನ ಸಹಿ ಹಾಕಿದ್ದಾರೆ. ಒಟ್ಟಿನಲ್ಲಿ ದೊಡ್ಡ ಮಟ್ಟದ ಒಂದು ಗಂಭೀರ ಆರೋಪಗಳಾಗಿ ಈಗ ಅವರೇ ಪ್ರಕರಣಗಳು ಬೇಡ, ರಾಜಿ ಪಂಚಾಯಿತಿನ ಮಾಡ್ಕೊಂತೀವಿ ಅನ್ನೋದಾಗಿ ಎರಡೂ ಕುಟುಂಬದ, ಯಾಕಂದ್ರೆ ಒಂದೇ ಕುಟುಂಬ, ಯಾಕಂದ್ರೆ ಸೋದರ ಮಾವನ ಮಗಳು ಆದರೂ ಕೂಡ ಮಾತನಾಡಿಕೊಂಡು ಈಗ ಡಿವೋರ್ಸ್ಗೆ ಪತ್ನಿ ಗದ್ದೆಮ್ಮ ಅವರು ಸಹಿ ಹಾಕಿದ್ದಾರೆ. ನನಗಿಷ್ಟ ಇದೆ ಅನ್ನೋದಾಗಿ ಮದುವೆ ಆಗಿದ್ರು, ಆದರೆ ಈಗ ಏನು ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಡಿವೋರ್ಸ್ವರೆಗೂ ಬಂದು ತಲುಪಿದೆ. ಗಂಡ ನೀನು ಬೇಡವೇ ಬೇಡ ಅನ್ನೋದಾಗಿ, ನನಗೆ ನ್ಯಾಯ ಬೇಕು, ಎಲ್ಲದರಿಂದ ಮುಕ್ತಿ ಬೇಕು ಅನ್ನೋದಾಗಿ ಡಿವೋರ್ಸನ್ನು ಕೇಳಿದ್ರು. ಸದ್ಯ ಸಹಿಯನ್ನ ಹಾಕಿದ್ರು. ನೋಡಿ, ಸಂಸಾರದಲ್ಲಿ ಏನೇನೆಲ್ಲ ಆಗತ್ತೆ ಅನ್ನೋದು. ಫೋಟೋ ತೆಗೆದಕ್ಕೆ ಹೋಗ್ತಾರೆ, ಆ ಸಂದರ್ಭದಲ್ಲಿ ನೀರಿಗೆ ಬೀಳ್ತಾರೆ, ಪತಿ ಆರೋಪ ಮಾಡ್ತಾರೆ, ಪತಿನೇ ಸ್ವತಃ ಆ ಕ್ಷಣದಲ್ಲಿ ನೀರಲ್ಲಿ ಬಿದ್ದಿರ್ತಾರೆ. ಒಂದಿಷ್ಟು ಬಂಡೆಕಲ್ ಮೇಲೆ ಕೂತ್ಕೊಂಡಿರುವಾಗಲೇ ಹೇಳ್ತಾರೆ, ಆಕೆಯನ್ನ ಹಿಡ್ಕೊಳ್ಳಿ, ಬಿಡಬೇಡಿ, ಮೊಬೈಲ್ ಕಿತ್ಕೊಳ್ಳಿ, ಓಡ ಹೋಗ್ತಾಳೆ, ಆಕೆನೇ ತಳ್ಳಿದ್ದು ಅನ್ನೋದಾಗಿ ಸ್ವತಃ ಪತಿ ಆ ಘಟನಾ ಸ್ಥಳದಲ್ಲಿ ಹೇಳ್ತಾರೆ. ಅದಾದ್ಮೇಲೆ ಕುಟುಂಬಿಕರು ಬರ್ತಾರೆ, ಕಂಪ್ಲೇಂಟ್ ಏನು ಬೇಡ, ನಾವು ಮಾತಾಡ್ಬಿಟ್ಟು ಪರಿಹರಿಸ್ತೀವಿ ಅನ್ನೋದಾಗಿ ಹೇಳ್ತಾರೆ. ಏನೇ ರೀತಿ ಸಮಸ್ಯೆ ಇರಲಿಲ್ಲ, ಯಾಕಂದ್ರೆ ಮದುವೆ ಆಗಿ ಜಸ್ಟ್ ತಿಂಗಳುಗಳು ಕಳೆದಿದ್ದಷ್ಟೇ, 3 ತಿಂಗಳು ಆಗಿತ್ತಂತೆ, ಅವ್ರ ಕುಟುಂಬದವ್ರು ಹೇಳ್ತಾ ಇದ್ರು. ಒಟ್ಟಿನಲ್ಲಿ ಈಗ ದೊಡ್ಡ ಮಟ್ಟದ ಈಗ ಮಾತುಗಳಾಗ್ತಿದೆ. ಇನ್ನು ಈ ಘಟನೆಯ ಬಗ್ಗೆ ಸ್ವತಃ ಪ್ರಕರಣದ ಪತ್ನಿ ಏನಿದ್ದಾರೆ ಗದ್ದೆಮ್ಮ ಅವರು ಯಾದಗಿರಿಯಿಂದ ಮಾತನಾಡಿದ್ದಾರೆ. ಬನ್ನಿ ನೋಡೋಣ ಏನು ಹೇಳಿದ್ದಾರೆ ಅಂತ.
ಅವರು ನಾವು ಒಬ್ಬರೇ, ನಾನು ಇರಕ್ಕೆ ಅಲ್ಲಿ ಒಬ್ಬೇಕಿದ್ದೀನಿ, ಅವರು ಅಷ್ಟು ಜನ. ಅದ್ರಾಗ ಅವ್ರು ನಮ್ಮ ಬಾಯಿ ಹತ್ಲಾರ್ದಂಗ ಮಾಡ್ಬಿಟ್ಟಾರ. ನಾವು ಏನ್ ಮಾಡಿದ್ರು ಸುಮ್ಮನೆ ನಮ್ಮ ಮನೆಯನ್ನ ಕುಂತಿ ಸುಮ್ಮನೆ ಅವರು ಯಾಕೆ ಮಾಡಾಕಿ ನಿಕ್ಕೆ ತಗೊಳ್ರಿ. ಏನು ಪ್ರಾಬ್ಲಮ್ ಏನು ಅಲ್ಲ 3 ತಿಂಗಳಿಗೆ ಬೇಕಾದ ಕಾರಣ ಬೇಕಲ್ಲ, ಇದನ್ನೆಲ್ಲ ಮನಸ್ತಾಪ ಕಾರಣ ಬೇಕಲ್ಲ, ಎಲ್ಲಿ ಜಗಳ ಆಗೈತೆ. ಅಶೋಕ್ ಮಾಮ ಅಶೋಕ್ ಸುಮ್ಮನೆ ಇವಾಗ ಎಲ್ಲ ಇದಾದ್ಮೇಲೆ ಅವ್ರು ಏನಂತಾರ ತಾತವೇ ವಿಷಯಂದು ಹೇಳಕ್ ನಿಂತ್ಬಿಟ್ಟಾರ ಅವ್ರು. ಹಂಗಾತು ಹಿಂಗಾತು ಹಂಗಾತು ಹಿಂಗಾತು ಅಂದ್ರೆ ಮದುವೆ ಇಷ್ಟ ಆಯ್ತಾ ನಮ್ಮ ಇಷ್ಟ ಇದ್ದ ಮಾಡ್ಯಾರ. ಇಷ್ಟ ಇದ್ರೆ ನಾನು ಯಾಕೆ ಒಪ್ಪಿದ್ನೇ ಇಲ್ಲ, ಅವರಿಂದ ನಾ ಯಾಕೆ ಮಾವ ಅಂದ್ರೆ ಮಾವನಿಂದ ತಾಯಿ ತಮ್ಮ ಈ ತಾತಪ್ಪ ನಿಂಗೆ ಹೆಂಗ್ ಮಾವ ಆಗ್ಬೇಕಂತ ಅಂದ್ರೆ ದೂರ ಸಂಬಂಧ ಈಗಂತ ನಿಮ್ಮ ಆರಾಮ್ ಗಂಡ ತಾತನ ಅವ್ರಪ್ಪ ಅವ್ರ ತಾತ ಅವ್ರ ಗಂಡ ನೀನೇ ಎಲ್ಲ ಮಾಡಿದ್ವಿ ಅಂತ ಹೇಳ್ತಾರೆ. ಈಗ ನೀನ್ ಮಾತಾಡ್ಲಿಲ್ಲ ಅಂದ್ರೆ ನಿಂಗೆ ಕೊಲೆ ಮಾಡಕ್ ಆಗತ್ರಿ. ನಾವು ಒಬ್ಬರೇ, ನಾನು ಇರಕ್ಕೆ ಅಲ್ಲಿ ಒಬ್ಬೇಕಿದ್ದೀನಿ, ಅವರು ಅಷ್ಟು ಜನ. ಅದ್ರಾಗ ಅವ್ರು ನಮ್ಮ ಬಾಯಿ ಹತ್ಲಾರ್ದಂಗ ಮಾಡ್ಬಿಟ್ಟಾರ. ನಾವು ಏನ್ ಮಾಡಿದ್ರು ಸುಮ್ಮನೆ ನಮ್ಮ ಮನೆಯನ್ನ ಕುಂತಿ ಸುಮ್ಮನೆ ಅವರು ಯಾಕೆ ಮಾಡಾಕಿ ನಿಕ್ಕೆ ತಗೊಳ್ರಿ. ಏನು ಪ್ರಾಬ್ಲಮ್ ಏನು ಅಲ್ಲ 3 ತಿಂಗಳಿಗೆ ಬೇಕಾದ ಕಾರಣ ಬೇಕಲ್ಲ, ಇದನ್ನೆಲ್ಲ ಮನಸ್ತಾಪ ಕಾರಣ ಬೇಕಲ್ಲ, ಎಲ್ಲಿ ಜಗಳ ಆಗೈತೆ. ಅಶೋಕ್ ಮಾಮ ಸದ್ಯ ಅದು ನೋಡಿದಲ್ವಾ, ಯಾದಗಿರಿಯಲ್ಲಿ ತಾತಪ್ಪನ ಪತ್ನಿ ಗದ್ದೆಮ್ಮ ಅವ್ರು ಹೇಳಿರುವಂಥ ಮಾತು. ಅವ್ರು ಅಷ್ಟು ಜನ ಇದ್ದಾರೆ, ನಮ್ಮಲ್ಲಿ ಈ ರೀತಿಯಾಗಿ ಮಾಡ್ತಿದ್ದಾರೆ ಅನ್ನೋದಾಗಿ ಒಂದಿಷ್ಟು ಸರಿಯಾದಂಥ ಸ್ಪಷ್ಟನೆಯನ್ನು ನೀಡ್ತಾ ಇಲ್ಲ. ಒಟ್ಟಿನಲ್ಲಿ ಅವರ ಸಮಸ್ಯೆ ಏನಿದೆ, ಕೌಟುಂಬಿಕವಾಗಿ ಏನು ಕಲಹ ಆಗಿತ್ತು, ಒಟ್ಟಿನಲ್ಲಿ ಈಗ ಡಿವೋರ್ಸ್ಗಂತೂ ಸಹಿ ಹಾಕಿದ್ದಾರೆ ಗದ್ದೆಮ್ಮ ಅವರು. ಒಟ್ಟಿನಲ್ಲಿ ತಮ್ಮ ಅಳಲನ್ನು ತೋಡ್ಕೊಂಡಿದ್ದಾರೆ. ಹಿಂಗೆ ಆಯಿತು, ನಾನೇನು ಮಾಡೋದಕ್ಕಾಗ್ತಿಲ್ಲ, ಅವರೆಲ್ಲ ಅಷ್ಟು ಜನ ಇದ್ದಾರೆ ಅನ್ನುವಂಥ ಮಾತುಗಳನ್ನು ಆಡ್ತಿದ್ದಾರೆ.